ಏಳೂರು ಕಾಳಗ ಬಹಳ ವಿಶೇಷವಾಗಿರುವಂತಹ ಒಂದು ಜನಪದ ಕಾವ್ಯ. ಕುರುಬರು ಕೂಡಿ ಬಾಳುವುದನ್ನ ವೀರಪ್ಪ ಹೇಳ್ಕೊಟ್ಟಿದ್ದಾನೆ ಅನ್ನೋದಕ್ಕೆ ಈ ಕಾವ್ಯ ಸಾಕ್ಷಿ. ತಾಳಿಕಟ್ಟಿ ಹಿರಿಯ ತನ್ನಿಂದ ದೂರ ಹೋಗಿರುವಂತಹ ಒಂದು ಮಕ್ಕಳನ್ನ ಕರೆತರುವಂತ ಒಂದು ಪ್ರಸಂಗ. ತಾಳಿಕಟ್ಟಿ ಹಿರಿಯ ಆನ್ವೇರಿಯಲ್ಲಿ ಇದ್ದಂತ ಒಂದು ಒಕ್ಕಲನ್ನ ಬ್ಯಾಲಂಪುರದವರು ಆ ಒಕ್ಕಲನ್ನ ಕರೆತರೋದಕ್ಕೆ ದಳವಾಯಿ ತಿಮ್ಮಣ್ಣನ ಕಳಿಸ್ತಾನೆ. ನೀವು ಕರ್ಕೊಂಬಾರಪ್ಪ ಅಂತ. ಇವನು ಕರ್ಕೊಂಬಾರ್ದು ಏನ್ ಮಾಡ್ತಾನೆ, ಆ ಒಕ್ಕಲಿನ ಹಿರಿಯನ ತಲೆಯನ್ನ ಕಡಿದು ಬಂದು ಹೇಳ್ತಾನೆ. ಆ ಒಂದು ಕಾರಣಕ್ಕೆ ತಾಳಿಕಟ್ಟೆ ಹಿರಿಯ, ಬನ್ನಿಹಟ್ಟಿ ಸಿದ್ದಯ್ಯ, ಆನ್ವೇರಿ ಸಿದ್ದಯ್ಯ, ದುಮ್ಮಿ ಸಿದ್ದಯ್ಯ, ಮೋಟ್ಬೆಲ್ ಸಿದ್ದಯ್ಯ ಅಂತ ಒಂದು ಹೆಸರು, ಮೋಟ್ಬೆಲ್ ಚಿಕ್ಕಣ್ಣ, ಇವೆಲ್ಲರೂ ಪಂಚಾಯಿತಿ ಸೇರ್ಕೊಳ್ತಾರೆ. ಆ ಪಂಚಾಯಿತಿಯಲ್ಲಿ ಎಲ್ಲರೂ ಆಕ್ರೋಶ, ದಳವಾಯಿ ತಿಮ್ಮಣ್ಣನ ಮೇಲೆ ಆಕ್ರೋಶ. ನೀನು ಒಕ್ಕಲ್ತಾರ ತಗೊಂಡೋಗ್ಬೇಕಾಗಿತ್ತು, ನೀನು ಯಾಕೆ ನಮ್ಮ ಹಿರಿಯನ ತಲೆ ಕರೆದೆ ಅಂತ ಹೇಳಿ ಒಬ್ರಿಗೊಬ್ರು ಜಗಳ ಆಗ್ತಾ ಇರ್ತಾರೆ. ಆನ್ವೇರಿ ಸಿದ್ದಪ್ಪ ಆ ಒಕ್ಕಲನ್ನ ಬಿಟ್ಕೊಡೋದಕ್ಕೆ ಇಷ್ಟಪಡಲ್ಲ, ಆದ್ರೆ ಬೀರಪ್ಪ ಬಿಡಲ್ಲ. ಕೊನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಬೀರಪ್ಪನಿಗೆ ಈ ಮೋಟ್ಬೆಲ್ ಚಿಕ್ಕಣ್ಣ ಬಲಗೆ ಕಿವಿಗೆ ಹೊರಬಿಡ್ತಾನೆ. ಈಗಲೂ ಬೀರಪ್ಪನಿಗೆ ಬಲಗಿವಿ ನಮ್ಮಲ್ಲಿಲ್ಲ, ಅಲ್ಲಿ ಏನೇ ಆಭರಣ ಮಾಡಿದ್ರು ಬಲಗಿವಿ ಕಿತ್ಕೊಂಡು ಹೋಗುತ್ತೆ. ಬಲಗಿವಿಗೆ ಜೋರಾಗಿ ಹೊಡಿತಾನೆ ಮೋಟ್ಬೆಲ್ ಚಿಕ್ಕಣ್ಣ. ಹೊಡೆದಾಗ ಪ್ರಜ್ಞೆ ತೆಪ್ಪಿ ಬೀಳ್ತಾನೆ. ಈ ವಿಚಾರ ಏಳೂರು ಅಣ್ಣ ತಮ್ಮದ್ರು ಗೊತ್ತಾಗುತ್ತೆ. ಅದರಲ್ಲಿ ಉಚ್ಚಿರ್ ತಿಮ್ಮಣ್ಣ, ಶಿವನಿ ನಿಂಗಣ್ಣ ಭಾರಿ ರೋಷ ಬರುತ್ತೆ, ತುಂಬಾ ಸ್ಟ್ರಾಂಗ್ ಅವರು. ಮೊದಲೇ ನಿಮ್ಮ ಊರಿನ ಗೊತ್ತು ನಮಗೆ, ಬಹಳ ಸ್ಟ್ರಾಂಗ್ ನೀವು. ನಿಮ್ಮಲ್ಲಿ ಯಾರಾದ್ರೂ ಅಣ್ಣ ತಮ್ಮಂದ್ರಿಗೆ ಸ್ವಲ್ಪ ಏನಾದ್ರು ವ್ಯತ್ಯಾಸ ಆಯ್ತು ಅಂದ್ರೆ ಇಡೀ ಊರು ಒಟ್ಟಿ ಸೇರ್ಕೊಳ್ತೀರಾ. ಇದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಬೀರಪ್ಪ ಆವಾಗ ಈ ಶಿವನಿ ನಿಂಗಣ್ಣ, ನಮ್ಮ ಉಚ್ಚಿರ್ ತಿಮ್ಮಣ್ಣ ಇವರೆಲ್ಲ ಹೋಗಿ 7 ಜನ ಅಣ್ಣ ತಮ್ಮಂದ್ರು ಹೋಗಿ ಆನ್ವೇರಿ ಸಿದ್ದಪ್ಪನ ಸೋಲಿಸಿ ತನ್ನ ಒಕ್ಕಲನ್ನ ವಾಪಸ್ ತಾಳಿಕಟ್ಟೆಗೆ ಕರ್ಕೊಂಡ್ಬಂದಂತ ಒಂದು ಪ್ರಸಂಗವೇ ಏಳೂರು ಕಾಳಗ ಅಂತೇಳಿ. ಅದಕ್ಕೆ ಅದನ್ನ ನಮ್ಮ ಲಿಂಗೇಶು ಬಹಳ ಚೆನ್ನಾಗಿ ಹಾಡ್ದ. ಅದಕ್ಕೆ ಇನ್ನೊಂದು ಸರಿ ಅವರಿಗೆ ಎಲ್ಲರಿಗೂ ಜೋರಾಗಿ ಚಪ್ಪಾಳೆ ಬಿಟ್ಟು ಅವ್ರಿಗೆ ಅಭಿನಂದನೆ ಹೇಳಿ ಲಿಂಗೇಶ್ ಅವರಿಗೆ.